నువ్వే యోగ్యుడవయ్యా, నా స్తుతి పాత్రుడా నా యేసయ్యా, నా స్తుతి పాత్రుడా నా యేసయ్యా. నీ వాక్యమే నా పరవశము, నీ వాక్యమే నా ఆత్మకు అభిషేకము, నీ వాక్యమే నా పరవశము, నీ వాక్యమే నా ఆత్మకు అభిషేకము, నీ వాక్యమే నా పాదములకు దీపము, నీ వాక్యమే నా పాదములకు దీపము, నీ వాక్యమే నా పాదములకు దీపము.
ದೇಶ, ಚೈನಾ ದೇಶ, ಇಸ್ರೇಲ್ ದೇಶ ದೇಶಗಳಿಗಾಗಿ ಕೈಗಳನ್ನು ನೀಡಿ ಭಾರತ ದೇಶದಲ್ಲಿ ಆತ್ಮನ ಮನೆ ಸುರಿಯಲ್ಪಡುವಂತೆ ನಮ್ಮ ದೇಶದಲ್ಲಿರುವಂಥ ಸ್ಪಿರಿಟ್ ಆಫ್ ಡಾರ್ಕ್ನೆಸ್ ಎಲ್ಲ ಸ್ಪಿರಿಟ್ ಆಫ್ ಅನ್ವಾಂಟೆಡ್ ಥಿಂಗ್ಸ್ ಬೇಡವಾದಂಥ ಕೃತ್ಯಗಳೆಲ್ಲ ಅಳಿದು ಹೋಗಲಿ. ಎಲ್ಲ ಜನಗಳು ರಕ್ಷಣೆಗೆ ಬರಬೇಕು. ಎಲ್ಲ ಜನಗಳು ಯೇಸುವನ್ನು ಅರಿಬೇಕು. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಸಭೆಗಳಿಗೆ ಆತ್ಮಗಳು ಬಂದು ತುಂಬಲ್ಪಡಬೇಕು. ದೇವರು ಆ ಕಾರ್ಯ ಮಾಡಿ ನಮ್ಮ ದೇಶವನ್ನು ಆಳುವಂಥ ಎಲ್ಲ ನಾಯಕರುಗಳನ್ನು ದೇವರು ಸ್ಪರ್ಶ ಮಾಡಲಿ. ಚೈನಾ ದೇಶದಲ್ಲಿ ಇರುವಂಥ ಎಲ್ಲ ರೀತಿಯ ಅವರ ದುರ್ಮಾರ್ಗತನ, ಅವರ ಎಲ್ಲ ಕೆಟ್ಟ ಪ್ಲ್ಯಾನ್ಗಳು, ಪ್ರಪಂಚವನ್ನೇ ಆಡಬೇಕು ಅನ್ನುವಂಥ ಸ್ವಾರ್ಥ, ಯೇಸುವಿನ ನಾಮದಲ್ಲಿ ಅವರ ದಿಟ್ಟಗಳೆಲ್ಲ ಹಾಳಾಗಲಿ. ಅದರಿಂದ ಯಾವ ವ್ಯಾಧಿಗಳು ಪ್ರಪಂಚಕ್ಕೆ ಹರಡದ ಹಾಗೆ, ವೈರಸ್ಗಳು, ವಿಷಕ್ರಿಮಿಗಳು ಹರಡದ ಹಾಗೆ ಅವೆಲ್ಲವನ್ನು ಕಡಿತಾ ಇದ್ದೇವೆ. இஸ்ரேல் தேசத்துக்காக செபிக்கிறோம். அந்த தேசத்தை தேவன் அதிசீக்கிரத்திலே ரட்சிப்புகளை கொண்டு வரும்படி அங்கிருக்கிற எல்லாரையும் கிறிஸ்துவின் வருகைக்கு முன்பாக அந்த தேசம் இயேசுவை அறியட்டும். ಶತ್ರುಗಳಿಂದ அந்த தேசத்தை காத்துக்கொள்ளுங்க. இயேசுவின் நாமத்தினால் பிதாவே. ಮಣಿಪುರ್ ಮನೆಯರ್ಘಟ್ಟ ಸಭೆ ಜೋಲಿ ಅಬ್ರಹಂ ಇವರಿಗಾಗಿ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಮಣಿಪುರ್ ಎಲೆಕ್ಷನ್ಗಾಗಿ ನಮ್ಮ ಕೈಗಳನ್ನು ಮೇಲೆ ಕೆತ್ತಿ ಆ ಎಲೆಕ್ಷನ್ನಲ್ಲಿ ಯಾವ ವಿಧವಾಗಿರುವಂಥ ಮೋಸಗಳು ನಡೆಯದ ಹಾಗೆ ಕೆಲಸ ಮಾಡುವಂಥ ಚುನಾವಣಾ ಅಧಿಕಾರಿಗಳನ್ನು ಪವಿತ್ರಾತ್ಮನು ಹತೋಟಿಗೆ ತೆಗೆದುಕೊಳ್ಳಲಿ. ಈ ಚುನಾವಣೆಯಲ್ಲಿ ಒಬ್ಬರಿಗೊಬ್ಬರು ಮಾಡಿಸುವಂಥ ಮಾಟ ಮಂತ್ರ ಶಕ್ತಿಗಳೆಲ್ಲ ನಿರ್ಮೂಲವಾಗಲಿ. ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿಗಳು ಅಲ್ಲಿ ಸರ್ಕಾರವನ್ನು ರಚನೆ ಮಾಡುವಂತೆ ನಾವು ಪ್ರಾರ್ಥಿಸಿ ಆಶೀರ್ವದಿಸ್ತೇವೆ. ಬನ್ನೇರ್ಘಟ್ಟ ಸಭೆக்காக செபிக்கிறோம். அந்த சபையில் இருக்கிற எல்லா ஜனங்களையும் ஆசீர்வதித்து உம்முடைய ஊழியக்காரன குடும்பத்தை ஆசீர்வதிங்கோ. அநேக ரட்சிப்படையட்டும் இயேசுவின் நாமத்தினால். அந்த ரட்சிப்புக்கு தடை செய்கிற பொல்லாத ஆவிகளை சபிக்கிறோம். ஜோலி அப்ரம்காக ஜெபிக்கிறோம் அப்பா. அவருடைய ஊழியங்களை, அவருடைய குடும்பத்தை தேவன் ஆசீர்வதிக்கும்படி, அவர் செய்கிற அந்த பாட்டின் ஊழியத்தை தேவன் மகிமையா பயன்படுத்தட்டும். நல்ல ஆரோக்கியத்தை கொடுங்க. அவர் தேவைகள் அநேகம் உண்டு, அதெல்லாம் நீங்கள் சந்திங்கப்பா. இயேசுவின் நாமத்தினால் பிதாவே. கைகளை தட்டி அப்பாவே மகிமைப்படுத்தலாம். ಥ್ಯಾಂಕ್ ಯು ಲಾರ್ಡ್. ನಿಮ್ಮನ್ನು ಆರಾಧಿಸ್ತೇವೆ, ಕೈಗಳನ್ನು ಮೇಲೆ ಕೆತ್ತಿ ನಿಮ್ಮನ್ನು ಪ್ರೀತಿಸ್ತೇವೆ ಯೇಸುವೇ. ನಿಮ್ಮನ್ನು ಹೊಗಳುತ್ತೇವೆ ಕರ್ತನೇ. ಹಾಲೆಲೂಯಾ. ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ ಯೆಹೋವಾ ಈರೇ ಎಲ್ಲವ ನೋಡಿಕೊಳ್ಳುವ ಅಗತ್ಯವೆಲ್ಲ ಪೂರೈಸುವನು. ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನಮಗಾಶ್ರಯವೇ. ಭಯವಿಲ್ಲ ನಮಗೆಂದೆನು. ಕೈಗಳನ್ನು ತಟ್ಟಿ ಆಡೋಣ. ಆತ ನಾಮ ಉನ್ನತವಾದ ನಾಮ. ಆತನ ಹೆಸರನ್ನು ಕರೆಯಬೇಕಾಗುತ್ತೆ ಎಲ್ಲರೂ. ಕೊನೆ ದಿವಸಗಳಲ್ಲಿ ಅವರ ನಾಮத்தை சொல்லுகிற அனைவர்களுக்கும் ரட்சிப்பு. கைகளை தட்டி பாடுங்க.
ಜಯ ನೀಡುವನು, ಜಯ ನೀಡುವನು. ಯೆಹೋವಾ ನಿಸ್ಸಿಯೇ ಎಂದಿಗೂ ಜಯ ನೀಡುವನು. ಸೋಲಿಲ್ಲ ನಮಗೆ, ನಮಗೆ ಸೋಲಿಲ್ಲ. ಹಾಡ್ರಿಯಲ್ಲ, ನಮಗೆ ಸೋಲಿಲ್ಲ. ಆರೋಗ್ಯದಾಯಕನೇ, ಆಮೆನ್. ಯೆಹೋವಾ ಆರೋಗ್ಯದಾಯಕನೇ, ಗುಣವಾದೆವು ಯೇಸು ಕಾಯದಿಂದ, ಗುಣವಾದೆವು ಯೇಸು ಕಾಯದಿಂದ. ಯೆಹೋವ ರೂಪ, ಒಳ್ಳೆಯ ಗುರುಬನೇ, ಗುರುಬನೇ. ಅಲ್ಲಿ ಜೋರಾಗಿ ಯೆಹೋವ ರೂಪ, ಒಳ್ಳೆಯ ಗುರುಬನೇ. ಕೊರತೆ ಇಲ್ಲ, ಕೊರತೆ ಇಲ್ಲ, ನಮಗೆ ಕೊರತೆ ಇಲ್ಲ. ಅಲ್ಲಿ ನಮಗೆ ಕೊರತೆ ಇಲ್ಲ. ನಮಗಾಶ್ರಯವೇ, ನಮಗೆಂದಿಗೂ ನಮಗಾಶ್ರಯವೇ, ನಮಗೆಂದಿಗೂ. ಯೆಹೋವ ಶಮ್ಮ, ಜೊತೆಯಲ್ಲೇ ಇರುವನು. ಅಲ್ಲಿ ಜೋರಾಗೆ ಯೆಹೋವ ಶಮ್ಮ, ಜೊತೆಯಲ್ಲೇ ಇರುವನು. ಭಯಪಡೆವು ನಾವು, ಭಯಪಡೆವು ನಾವು, ಭಯಪಡೆವು. ಯೆಹೋವ ಶಾಲೋಮ್, ಸಮಾಧಾನ ನೀಡುವನು. ಆಮೆನ್, ಆಮೆನ್. ಯೆಹೋವ ಶಾಲೋಮ್, ಸಮಾಧಾನ ನೀಡುವನು. ಸ್ತೋತ್ರವೇ, ಸ್ತೋತ್ರವೇ, ಕೈಗಳೇ ಜೋರಾಗಿ ಕಟ್ಟಿ ಹಲ್ಲೆಲೂಯಾ. கர்த்தாவே நீ செய்த நன்மைகளே நித்தமும் நினைக்கிறேன். கர்த்தாவே நீ செய்த நன்மைகளே நித்தமும் நினைக்கிறேன். முழு உள்ளத்தோடு உன்னாமம், முழு உள்ளத்தோடு உன்னாமம்
ஸ்தோத்திரம். என்னோடு வாழ்பவருக்கு என்னாலும் ஸ்தோத்திரம் என்று சொல்லி அவர் என்னோடு இருக்கிறார் என்று உணர்ந்து பாருங்கள். அவர் எனக்குள்ள வாசம் செய்கிற ஆவியானவர் ನಮ್ಮೊಳಗಡೆ ಇರುವಂತ ದೇವರಾತ್ಮನಾಗಿದ್ದಾನೆ. ನಮ್ಮ ಸಹಾಯಕನು, ನಮ್ಮ ಆಧರಿಕನು, ಸತ್ಯದಾತ್ಮನಾಗಿರುವ ದೇವರು, ಬಿಡುಗಡೆಯ ನಾಯಕ ಅಂತ. ಪ್ರೈಸ್ ದಿ ಲಾರ್ಡ್. ಎಲ್ಲ ಕಣ್ಣುಗಳನ್ನ ಮುಚ್ಚಿ ಯೇಸುವನ್ನ ನೋಡಿ ಅವರು ಮಾಡಿದ ಉಪಕಾರಗಳಿಗೆ ಸ್ತೋತ್ರ ಮಾಡಿ. ಪ್ರೈಸ್ ದಿ ಲಾರ್ಡ್. கர்த்தாவே நீ செய்த நன்மைகளே நித்தமும் நினைக்கிறேன். கர்த்தாவே நீ செய்த நன்மைகளே நித்தமும் நினைக்கிறேன். முழு உள்ளத்தோடு உன்னாம, முழு உள்ளத்தோடு உன்னாம பாடி புகழ்கிறேன். பாடி புகழ்கிறேன். என்னே சுராஜாவுக்கே பாடுங்க. என்னாலும் என்னாலும் என்னோடு வாழ்பவர்க்கே என்னாலும் ஸ்தோத்திரம். பாவங்கள் அனைத்தும் மன்னித்தீரே, நோய்களை சுகமாக்கினீர். பாவங்கள் அனைத்தும் மன்னித்தீரே, நோய்களை சுகமாக்கினீர். எனது ஜீவனை அழிவினின்று, எனது ஜீவனை அழிவினின்று காத்து ரட்சித்தீரே. காத்து ரட்சித்தீரே. கைகளை உயர்த்தி என்னே சுராஜாவுக்கே என்னாலும் ஸ்தோத்திரம். ஸ்தோத்திரம். என்னோடு வாழ்பவருக்கே, என்னோடு வாழ்பவர்க்கே என்னாலும் ஸ்தோத்திரம். நொறுக்கப்பட்டே தள்ளப்பட்டு நேசனை அணைத்தீரே, அணைத்தீரே. நொறுக்கப்பட்டு தள்ளப்பட்டே நேசனீர் அணைத்தீரே. கைவிடல் பட்டு கதறினே, கதறினே. கைவிடப்பட்டு கர்த்தர் நீர் தேற்றினீர். ராஜாவுக்கே என்னாலும் ஸ்தோத்திரம். என்னோடு வாழ்பவருக்கே இனிமே நாம் வாழ்வது உமது மகிமைக்காக. சொல்லுங்க எல்லாம். இனிமே நான் வாழ்வது உமக்காக, உமது மகிமைக்காக. உன் நன்மை எடுத்து ஓயாமல் ஓயாமல் பாடுவேன். சுராஜாவுக்கே என்னாலும் ஸ்தோத்திரம்.
என்னோடு வாழ்பவர்க்கே என்னாலும் நொறுக்கப்பட்டு தள்ளப்பட்டே நேச நீரானை தீரே நொறுக்கப்பட்டு தள்ளப்பட்டே நேசர் நீரானை தீரே கைவிடப்பட்டு கதறினே கைவிடப்பட்டு கர்த்தர் நீர் தேற்றினீர் கர்த்தர் நீர் தேற்றினீர். நீங்களே சொல்லுங்க, என்னே நாடும் சோத்திரம் என்னோடு வாழ்பவருக்கு தும்மல் மொழி ಅಂತ್ಯ ದಿನಗಳು ಅಂತ್ಯ ಕ್ಷಣ ಇವೆಲ್ಲ ಕಡೆಸಿ ನಿಮಿಡಗಳಲ್ಲಿ ನಾங்கள் இருக்கிறோம். ಆಮೆನ್. ಸಾಕ ಯೇಸು ಸ್ವಾಮಿಗೆ ಅವರು ಮಾಡಿದ ಉಪಕಾರಕ್ಕೆ ಜೋರಾಗಿ ಬಾಯಲ್ಲಿ ಸ್ತೋತ್ರ ಇರಲಿ, ಅನ್ಯ ಭಾಷೆಗಳಿರಲಿ, ಪವಿತ್ರಾತ್ಮ ಭರಿತರಾಗಿರಲೇಬೇಕು ಯಾವಾಗಲೂ. ಹಲ್ಲೆಲೂಯಾ, ಗ್ಲೋರಿ ಗಾಡ್. ನಿಮ್ಮ ನಾಮಕ್ಕೆ ಉಯರ್ತಿರೋ ರಾಜ, ನಿಮ್ಮ ಹೆಸರನ್ನು ಆರಾಧನೆ ಮಾಡ್ತೇವೆ. ಯೇಸುವಿನ ನಾಮ ಮಹಿಮೆ ಪಡಲಿ. ಉಜ್ಜೀವನಕ್ಕೆ ಅಸ್ಥಿವಾರ ಪುಸ್ತಕವೇ ಅಪೊಸ್ತಲರ ಕೃತ್ಯಗಳು. ಇಲ್ಲಿ ಬರೆಯಲ್ಪಟ್ಟದ್ದು ಹಾಗೆಯೇ ತಿರುಗ ನೆರವೇರುತ್ತದೆ, ಪುನರಾವರ್ತನೆಯಾಗುತ್ತೆ ಎಂಬುದಾಗಿ ಅನೇಕ ಪ್ರವಾದಿಗಳು ಮುಂಚೆ ತಿಳಿಸಿದ್ದಾರೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಧ್ಯಾನ ಮಾಡ್ತಾ ಇದ್ದೇವೆ. ಒಂದೊಂದು ವಾಕ್ಯಕ್ಕೂ ಒಂದೊಂದು ವಾರ ಬೇಕು. ಆ ರೀತಿಯಾಗಿರುವಂಥ ಅರ್ಥಗರ್ಭಿತವಾದ ಆ ವಾಕ್ಯಗಳು, ಅನೇಕ ಬೆಳಿಪಾಡುಗಳುಳ್ಳ ವಾರ್ತೆಗಳಿದೆ. ಪ್ರೈಸ್ ಗಾಡ್. ಇಲ್ಲಿ ಬಹಳ ಮುಖ್ಯವಾದ ಒಂದು ವಾಕ್ಯ ನೋಡ್ತೇವೆ. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು. ಕರ್ತನ ಕಾರ್ಯಗಳೆಲ್ಲವೂ ಪಕ್ಕನೆ ನೆರವೇರಿ ಬಿಡುತ್ತದೆ. ஆண்டவர் சடதியாக செய்கிற தேவன். எதிர்பார்க்காத முறையிலே அவர் செய்ய போகிறார். Suddenly God can do anything in the fraction of second. ಸತ್ಯವೇದದಲ್ಲಿ ಅನೇಕ ಕಡೆ ಪಕ್ಕನೆ 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 ಎಂಬುದಾಗಿ ಬರುತ್ತದೆ. ಅದರಲ್ಲೂ ಅಪೊಸ್ತಲರ ಕೃತ್ಯಗಳಲ್ಲಿ ಹೆಚ್ಚಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಅರ್ಥ ಏನು? ಬರಲಿರುವಂಥ ಉಜ್ಜೀವನಗಳಲ್ಲಿ, ಈ ಉಜ್ಜೀವನ ಕಾಲದ ನಾವು ಎಲ್ಲಿದ್ದೇವೆ, ಆ ಉಜ್ಜೀವನ ಕಾಲದಲ್ಲಿ ಎಲ್ಲವೂ ಸಡನ್ ಆಗಿ ನೆರವೇರ್ತಾ ಹೋಗ್ತದೆ. ನಾವು ಯಾರು ಎದುರು ನೋಡಿರೋದಿಲ್ಲ, ಆ ರೀತಿಯಾಗಿ ದೇವರು ಕಾರ್ಯ ಮಾಡ್ತಾ ಹೋಗ್ತಾನೆ. ಆಮೆನ್. ಅದಕ್ಕೆ ನಮಗೆ ಸತ್ಯವೇದ ಸಡನ್ ಎಂಬುದಾಗಿ, ಪಕ್ಕನೆ, ಯಾಕೆ ಅದನ್ನು ಬರಿಬೇಕು ಪಕ್ಕನೆ ಎಂಬುದಾಗಿ ನೋಡುವಾಗ ಇಲ್ಲಿ ಬರೆಯಲ್ಪಟ್ಟ ಹಾಗೆಯೇ ನಮ್ಮ ಕಾಲದಲ್ಲಿ ನೆರವೇರುತ್ತಿವಾಗ நாங்கள் எதிர்பார்க்காத நேரத்திலே என் தேசத்துக்கு சடதியாய் எழுப்புதல் வந்துவிட போகிறது. பரிசுத்தாவி வல்லமையா ஊற்றப்பட போகிறார். ஆயிரம் ஜனங்கள் இயேசு பக்கமா திரும்பிக் கொள்ள போகிறார்கள். இதுக்கெல்லாம் 1000 வருஷம் தேவையில்லை. என் ஆண்டவர் ಸಡದಿಯಾಗ செய்கிற ದೇವன். ಕಾನಾ ಊರಿನಲ್ಲಿ ಬರೀ ನೀರನ್ನ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸೋದಿಕ್ಕೆ ಆತನಿಗೆ ಪಕ್ಕನೆ ಸಮಯದಲ್ಲಿ ಮಾರ್ಪಡಿಸಿಬಿಟ್ಟ. ಅದೇ ಥರ ನಮ್ಮ ಕಾಲದಲ್ಲಿ ಕೂಡ ನೆರವೇರುತ್ತೆ. ಈ ಉಜ್ಜೀವನದಲ್ಲಿ ನಾನು ನೀನು ಇರ್ತೀನಿ, ನಮ್ಮ ಸಂತತಿಗಳು ಇರ್ತವೆ ಎಂಬುದಾಗಿ ನನಗೆ ಸಂತೋಷ.
ಆಮೆನ್. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರು ಆಕಾಶದೊಳಗಿಂದ, ವಾಕ್ಯ ಏನಂತ ಹೇಳುತ್ತೆ, ಆಕಾಶದೊಳಗಿಂದ ಒಂದು ದೊಡ್ಡ ಶಬ್ದ ಉಂಟಾಗಿ ஒரு பெரிய முழக்கம் வானத்தில் என்று ಉಂಟಾಯಿತು. ಯಾಕೆ ಆಕಾಶ ಅಂತ ಹೇಳಲ್ಪಟ್ಟಿದೆ ಅಂದರೆ, ನಮ್ಮ ಮೇಲೆ ಸುರಿಸಲ್ಪಟ್ಟಿರುವಂಥ ಈ ದೇವರಾತ್ಮ ಭೂಮಿಗೆ ಸಂಬಂಧಪಟ್ಟವನಲ್ಲ. ನಮ್ಮ ಮೇಲೆ ಸುರಿಸಿರುವಂಥ ಈ ದೇವರಾತ್ಮ ನಾವು ಸೃಷ್ಟಿ ಮಾಡಿದ್ದಲ್ಲ. ನಮ್ಮ ಮೇಲೆ ಸುರಿಸಲ್ಪಟ್ಟಿರುವ ಈ ಪವಿತ್ರಾತ್ಮ ಡೂಪ್ಲಿಕೇಟ್ ಮಾಡೋದಕ್ಕೆ ಆಗಲ್ಲ. ಪರಲೋಕದಿಂದ ಬರುವುದೆಲ್ಲವೂ ಒರಿಜಿನಲ್. ನನ್ನ ದೇವರು ನಿಜ ದೇವರು, ಆತ ಸತ್ಯ தேவரு. ஆமென். அதனால அவர் அநேக இடத்துல பேசும்போது, நான் தான் உண்மையான திராட்சை செடி, நான் தான் மெய்யான குருவன், நான் தான் உலகத்துக்கு மெய்யான வெளிச்சம் என்று சொன்னார். நானே நிஜவாದ ಬೆಳಕು, ನಿಜವಾದ ದ್ರಾಕ್ಷೆ ಬಳ್ಳಿ. Because always heaven sends the original. Amen. Whatever the things come from the heaven, it is original. ಪರಲೋಕದಿಂದ ಬರುವುದೆಲ್ಲವೂ ಏನಾಗಿದೆ? ಒರಿಜಿನಲ್. ಅದನ್ನ ನಾವ್ಯಾರು ಏನು ಮಾಡೋಕ್ಕಾಗಲ್ಲ, ಡೂಪ್ಲಿಕೇಟ್ ಮಾಡೋದಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಪರಿಶುದ್ಧಾತ್ಮರನ್ನ ಯಾರು ಡೂಪ್ಲಿಕೇಟ್ ಮಾಡೋದಿಕ್ಕೆ ಆಗಲ್ಲ. ಒಂದು ಕ್ಷಣದಲ್ಲಿ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ನಮ್ಮಲ್ಲಿರುವಂತ ದೇವರಾತ್ಮನ ಹೊರಗಳು ಕ್ರಿಯೆ ಮಾಡುತ್ತೆ. அவருக்கு முன்பாக யார் நிற்க முடியும்? அதனால தாவீது சொன்னார், கர்த்தாவே உமக்கு ஒப்பானவர் யார்? ಆಮೆನ್. ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾನೆ, ಆಕಾಶದಿಂದ ಎಂಬುದಾಗಿ. ಆಕಾಶದಿಂದ ಅಂದ್ರೆ ಅರ್ಥ ಏನು? ಪರಲೋಕದಿಂದ. ಪರಲೋಕದಿಂದ ಬರುವಂತದ್ದೆಲ್ಲವೂ ಏನಾಗಿದೆ? ನಿಜವಾಗಿದೆ, ಸತ್ಯವಾಗಿದೆ, ಅದು ಯಾವಾಗಲೂ ಸ್ಥಿರವಾಗಿದೆ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯಗಳನ್ನು ನೋಡ್ತೇವೆ, ಶಬ್ದ ಉಂಟಾಯಿತು ನೋಡಿದ್ವಿ. ಉರಿಯಂತಿದ್ದ ನಾಲಿಗೆ ಎಂಬುದಾಗಿ ನೋಡ್ತೇವೆ. ಎಷ್ಟನೇ ವಾಕ್ಯ ಅದು? ಎಲ್ಲರಿಗೆ ತಮಿಳು ಪಡಿ. ಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಕೆಲವರನ್ನ ಬಿಟ್ಟು ಒಬ್ಬರ ಮೇಲೆ ಮಾತ್ರ. ಚಲುಂಗ ಜೋರಾಗಿ ಹೇಳಿ. ಬರ್ತಿಲ್ಲ ಮಗ, ಬರ್ತಿಲ್ಲ. ಒಬ್ಬೊಬ್ಬರ ಮೇಲೆ. ಆಮೆನ್. என்னருக்கு தமிழ்ல? ஒவ்வொரு மேலும் என்ன வந்துச்சு? அக்னி நாவுகள். ಆಮೆನ್. ಹಲ್ಲೆಲೂಯಾ. ಒಬ್ಬೊಬ್ಬರ ಮೇಲೆ. ಆಮೆನ್. ಯಾಕಂದ್ರೆ ಇಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ ನಾವು, ಅಗ್ನಿ ನಾಲಿಗೆ ಬರುತ್ತೆ. ಇದು ದೇವರ ವಾಗ್ದಾನ. ಮತ್ತಾಯ ಸುವಾರ್ತೆ 3:11 ಓದೋಣ. ಮತ್ತಾಯ ಸುವಿಶೇಷ 3:11. நான் ஜலத்தினால் உங்களுக்கு ஞானஸ்நானம் கொடுக்கிறேன். ஆமென். எனக்கு பின் வருகிறவரோ என்னிலும் வல்லவராய் இருக்கிறார். அவர் உங்களை பரிசுத்த ஆவினாலும் ಅಗ್ನಿಯಾலும் ಜ್ಞಾನಸ್ನಾನಂ ಕೊಡುಪಾರ್. ನನ್ನ ಹಿಂದೆ ಬರುವಾತನು ನನಗಿಂತ ಶಕ್ತನು. ಆತನು ನಿಮ್ಮನ್ನು ಪವಿತ್ರ ಆತ್ಮನಿಂದ ಜ್ಞಾನಸ್ನಾನ ಕೊಡುತ್ತಾನೆ. ಕರೆಕ್ಟ್ ಅನ್ನ ಹೇಳಿದ್ದು? ಪೆದ್ರೆ ಪರಿಶುದ್ಧ ಆತ್ಮನಿಂದಲೂ ಅಗ್ನಿಯಿಂದಲೂ. ಈ ವಾಕ್ಯ ನೆರವೇರಬೇಕಲ್ಲ. இந்த வசனம் என்ன இருக்குதோ அது அப்படியே நிறைவேறணும் இல்லையா? அதனால பரிசுத்த ஆவியானவர் மட்டுமே இறங்கி வரவில்லை, அதோடு அக்னி இறங்கி வந்தது. ಪರಿಶುದ್ಧಾತ್ಮನು ಮಾತ್ರ ಬರಲಿಲ್ಲ, ಪರಿಶುದ್ಧ ಆತ್ಮನು ಅಗ್ನಿಯ ರೂಪವಾಗಿ ಬಂದ. ಯಾಕೆ ಅಂದ್ರೆ ಪರಿಶುದ್ಧ ಆತ್ಮನು ನಮ್ಮನ್ನ ಬಲಪಡಿಸುವಂತವರು ಮಾತ್ರವಲ್ಲ, ಪರಿಶುದ್ಧ ಆತ್ಮನು ನಮ್ಮನ್ನ ಶುದ್ಧಿ ಮಾಡುವಂತವನು. ಬೆಂಕಿ ಎಲ್ಲವನ್ನ ಶುದ್ಧಿ ಮಾಡುತ್ತೆ, ಹಾಗೆ ಪರಲೋಕದ ಬೆಂಕಿ ನಮ್ಮ ಸ್ವಭಾವಗಳನ್ನ, ನಮ್ಮ ಪ್ರಕೃತಿಯನ್ನ, ನಡತೆಯನ್ನ ಶುದ್ಧಿ ಮಾಡುತ್ತೆ. ಅದಕ್ಕಾಗಿಯೇ ದೇವರ ಅಗ್ನಿಯನ್ನು ಕಳಿಸಿಕೊಟ್ರು. ಆಮೆನ್. ಹಲ್ಲೆಲೂಯಾ. ಶುದ್ಧೀಕರಿಸುವಂತದ್ದು, ಶೋಧಿಸುವಂತದ್ದು, ಬೇಡವಾದನ್ನೆಲ್ಲ ತೆಗೆದು ಹಾಕುವಂತದ್ದು, ಯಾವುದು ಉತ್ತಮವೋ ಅದನ್ನು ಮಾತ್ರ ಅದು ಇರುವಂತೆ ಮಾಡ್ತದೆ. ಆಮೆನ್. ಪರಿಶುದ್ಧಾತ್ಮನ ತುಂಬಿಸುವಿಕೆ ಬರೇ ಬಲವಲ್ಲ, ಅದು ಶುದ್ಧತೆ.
பரிசுத்தாவி உங்களுக்குள்ள இருக்குது என்று நீங்கள் சொன்னால் உங்க வாழ்க்கை சுத்தமா இருக்க வேண்டும். ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದಾನೆ, ನಾ ಅನ್ಯ ಭಾಷೆ ಮಾತಾಡ್ತೇನೆ ಎಂಬುದಾಗಿ ಇದ್ರೆ ನಮ್ಮ ಜೀವಿತ ಹಿಂಗಿರಬೇಕು, ಪವಿತ್ರವಾಗಿರಬೇಕು. ಅದರ್ವೈಸ್ ಇಟ್ ಈಸ್ ನಾಟ್ ಎ ಹೋಲಿ ಸ್ಪಿರಿಟ್. பரிசுத்த ஆவியானவர், அவர் பேர் என்ன? பரிசுத்த. எங்கே செல்ல வேண்டும், என்ன சொல்ல வேண்டும், வழி நடத்தும் ஆவியானவரே. எங்கே செல்ல வேண்டும், என்ன சொல்ல வேண்டும், வழி நடத்தும் ஆவியானவரே. கைகளை உயர்த்தி, உன் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. உன் விருப்பம் இல்லாத இடங்களுக்கு செல்லாமல் தடுத்து நிறுத்தும் ஆவியானவரே. சொல்லுங்க, ஆவியானவரே. ஆமென். ஹalleluya. Praise God. Glory. ஆவியானவரே. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವೇಳೆಯಲ್ಲಿ ಬಲಿಪೀಠದ ಮೇಲಿಟ್ಟಿದ್ದ ಬಲಿಯನ್ನ ಸುಡಲು ಪರಲೋಕದಿಂದ ಬೆಂಕಿ ಕಳಿಸಲ್ಪಡ್ತಾ ಇತ್ತು. பழைய ஏற்பாடிலே பலிபீடத்தின் மேலே வைத்த பலியை சுட்டெரிக்கும்படி பரலோகத்தில் இன்று பரிசுத்தாவி அந்த அக்னி இறங்கி வந்து அங்கிருக்கிற அத்தனையும் பச்சித்து ಸುಟ್ಟು போட்டது. ಅಲ್ಲಿದ್ದಂತ ಎಲ್ಲವನ್ನೇನ್ ಮಾಡ್ತಾ ಇತ್ತು? ಸುಟ್ಟಾಗ್ತಾ ಇತ್ತು. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ಯಾವ ಹಳೆಯ ಒಡಂಬಡಿಕೆ ಬಲಿಪೀಠ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಒಂದೇ ಒಂದು ಬಲಿಪೀಠ, ಅದು ಕಲ್ವಾರಿಯ ಬಲಿಪೀಠ. ಆ ಕಲ್ವಾರಿಯ ಬಲಿಪೀಠಕ್ಕೆ ನಾವೊಂದು ಬಲಿಪೀಠ ಮಾಡಿ ಆ ಬಲಿಪೀಠದಲ್ಲಿ ಮೃಗವನ್ನ, ಪ್ರಾಣಿಗಳನ್ನ ಇಡೋದಿಲ್ಲ, ನಮ್ಮನ್ನೇ ಸಜೀವ ಯಜ್ಞವಾಗಿ ಇಡ್ತೇವೆ. ಅದೇ ನಾವು ಮಾಡುವಂತ ನಿಜವಾದ ಆರಾಧನೆ. அதுதான் பழைய ஏற்பாடுக்கும் புதிய ஏற்பாடுக்கும் வித்தியாசம். பழைய ஏற்பாடு பலிபீட்டங்களை கட்டி அந்த பலிபீட்டத்தின் மேலே அந்த பிராணிகளையும் மிருகங்களையும் வைக்கும் போது பலியாக பரத்திலிருந்து அக்னி இறங்கி அது சுட்டெரித்தது. புதிய ஏற்பாடுல எந்த பலிபீட்டமும் இல்லை. ஒரே ஒரு பலிபீட்டம், ஒரே ஒரு வாட்டி அவர் எங்களுக்காக அர்ப்பணை செய்தார். அதுதான் கல்வாரி பலிபீட்டம். இப்ப நான் கட்டுகிற பலிபீட்டம் எது? அது ஆராதனை என்று சொல்லுகிற பலிபீட்டம். இந்த ஆராதனை என்று சொல்லுகிற பலிபீடத்திலே எந்த பிராணியும் மிருகமும் இல்லை, நானே அவருக்கு அர்ப்பணை செய்ய வேண்டும். அதுதான் உண்மையாக செய்கிற ஆராதனை. ರೋಮರ್ 12:1 அப்படித்தான் சொல்லுகிறது. ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ನೀವು ನಿಮ್ಮನ್ನೇ ಸಜೀವ ಯಜ್ಞವಾಗಿ ಅರ್ಪಿಸುವುದೇ ನೀವು ಮಾಡುವಂತ ನಿಜವಾದ ಆರಾಧನೆ. ಆಮೆನ್. ಹಾಗಾದ್ರೆ ಪ್ರತಿ ಬಾರಿ ನಾವು ಯಜ್ಞಪೀಠದ ಆ ಬಲಿಪೀಠದ ಬಳಿ ಬರುವಾಗ, ಆರಾಧನೆ ಬಲಿಪೀಠದ ಬಳಿ ಬರುವಾಗ ನಮ್ಮ ಮೇಲೆ ಪವಿತ್ರಾತ್ಮನು ಸುರಿಯಲ್ಪಟ್ಟು, ಆ ಬೆಂಕಿ ಸುರಿಯಲ್ಪಟ್ಟು ನಮ್ಮನ್ನು ಪವಿತ್ರಪಡಿಸುತ್ತೆ. ನಮ್ಮಲ್ಲಿ ಬೇಡವಾದ ಕಾರ್ಯಗಳನ್ನು ಏನ್ ಮಾಡ್ತದೆ? ಪರಿಶುದ್ಧಾತ್ಮನ ಬೆಂಕಿ ತೆಗೆದಾಕ್ಬಿಡುತ್ತೆ. ಇಲ್ಲಿ ವಾಕ್ಯ ಬಹಳ ಮುಖ್ಯವಾದದ್ದು ಏನಂತಿದೆ? ವಾಕ್ಯ ಮುಂದಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯಗಳು ಬೇಗ ತೆಗೆದುಕೊಳ್ಳಿ. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ, ಜೋರಾಗೆ, ತಲೆಯ ಮೇಲೆ, ಒಬ್ಬೊಬ್ಬರ ಮೇಲೆ ಅಂದ್ರೆ ಏನು ಅರ್ಥ? ಮೇಲೆ ಯಾವ್ದು ನಮ್ಮ ಪಾರ್ಟ್ಸ್ ಇರೋದು? ಈಗ எங்களுக்கு லாஸ்ட் பார்ட் எது? தலை தானே. இப்ப எங்க வந்து இறங்கினார் அவர்? தலை மேல வந்து இறங்கினார். ಆಮೆನ್. ಹಲ್ಲೆಲೂಯಾ. ಎಲ್ಲಿ ಬಂದು ಹೇಳಿದ್ದಾರೆ? ಮೇಲೆ ಎಂಬುದಾಗಿ. upon us, upon them. ಅದರ ಅರ್ಥ ಏನು? the head, the topmost part of the body is the head. ಹಳೆಯ ಒಡಂಬಡಿಕೆಯಲ್ಲಿ ನಾವು ವಿಮೋಚನಾ ಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯ,
யாத்ராகமம் 19:16, எக்ஸோடஸ் 19:16 verse. ಮೂರನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಕೆಳಗೆ ಸರಿ ಇದೆಯಮ್ಮ? ಸರಿ ಇಲ್ಲ ಪಾಸ್ಟರ್, ಬೆಟ್ಟದ ಮೇಲೆ ಅಂತ ಹೇಳ್ಬೇಕು ನೀವು. ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಗತ್ತಿಲು, ಆ ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಜನರೆಲ್ಲರೂ ನಡುಗಿದರು. ಮುಂದಕ್ಕೆ 18ನೇ ವಾಕ್ಯ. ಎಲ್ಲಿಂದ ಹಿಡಿದು ಬಂದ್ರು? ಜೋರಾಗಿ ಓದಿ. ಯೆಹೋವನು ಬೆಂಕಿಯೊಳಗೆ ಇಳಿದು ಬಂದನು. ಎಲ್ಲಿ ಇಳಿದು ಬಂದ್ರು? ಸೀನಾಯಿ ಬೆಟ್ಟದ ಕೆಳಗ ಮೇಲ? ಜೋರಾಗಿ ಹೇಳಿ. 20ನೇ ವಾಕ್ಯ ಓದಿ. சீனாய் மலையில உள்ள கொடுமுடியில் இறங்கின போது போதுமா? ಏನಂತಿದೆ? ಸೀನಾಯ್ ಪರ್ವತದ ಶಿಖರದ ಮೇಲೆ. ಕರೆಕ್ಟ್ ಆಗಿದೆಯಾ? ಏಮೇ ಈಗ ಎಲ್ಲಿಡಿದು ಬಂದ್ರು? ಹಳೆಯ ಒಡಂಬಡಿಕೆಯಲ್ಲಿ ಬೆಟ್ಟದ ಮೇಲ, ಬೆಟ್ಟದ ಕೆಳಗಡೆನ? ಬೆಟ್ಟದ ಮೇಲೆ ಅಂದ್ರೆ ಶಿಖರ ಅಂದ್ರೇನು? ಟಾಪ್ ಮೋಸ್ಟ್ ಪಾರ್ಟ್ ಆಫ್ ದ ಮೌಂಟೇನ್. ಆಮೇಲೆ ಬೆಟ್ಟ ಅಂದ್ರೇನು? ದೊಡ್ಡ ಬೆಟ್ಟ. ಅದು ಮೇಲ್ಗಡೆ ಅಂದ್ರೇನು? ಮೇಲ್ಗಡೆ ಅಂದ್ರೆ ಅದು ಲಾಸ್ಟ್ ಪಾರ್ಟ್. ಅದಕ್ಕೆ ಮೇಲಕ್ಕೆ ನಾವು ಹೋಗೋದಕ್ಕಾಗಲ್ಲ. ಈಗ ನಮ್ಮ ತಲೆಯ ಮೇಲೆ ಹೋಗೋದಕ್ಕಾಗತ್ತ ವಾಪಸ್ಸು? ಜೋರಾಗಿ ಹೇಳಿ. ಇಲ್ಲ. ಅದಕ್ಕೆ ಮುಡಿ ಅಂತಾರೆ. ಮುಡಿ ಅಂದ್ರೆ ಏನು? முடிந்தது. லாஸ்ட் பார்ட் இது. முடி அதுக்கு எது சொல்ற தமிழ்ல முடியலன்னு சொல்லுங்க. இங்க முடிந்தது. இதுக்கு மேல போக முடியாது. அதனால முடி. ಆಮೆನ್. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಎಲ್ಲಿ ಇಳಿದು ಬಂದ? ಸೀನಾಯ್ ಬೆಟ್ಟದ ಮೇಲೆ ಇಳಿದು ಬಂದ. ಆಮೆನ್. ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಸೀನಾಯ್ ಬೆಟ್ಟದ ಮೇಲೆ ಬರಲಿಲ್ಲ, ನಮ್ಮ ತಲೆಯ ಮೇಲೆ ಬಂದಿದ್ದಾನೆ. பழைய ஏற்பாடு இறங்கி வந்தவர் திரும்பி அப்படியே போயிட்டார். இந்த வசனத்தை கவனித்து படியுங்க. I want to show the difference. ಏನಂತಿದೆ? ಒಂದೊಂದಾಗಿ, ಜೋರಾಗಿ ಓದಿ. ಒಂದೊಂದಾಗಿ ಕೂತು, ಜೋರಾಗಿ ಹೇಳಿ. ஒருத்தர் மேலும் வந்து அமர்ந்தது. 1 சாமுவேல் 16:13 படிங்கோ. 1 சாமுவேல் 16:13. 1 சாமுவேல் 16:13. ಬೇಗ ಓದಿ. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು, ದಾವೀದನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ಕೂತುಕೊಳ್ತಾ ನೆಲೆಗೊಳ್ತಾ. இதற்கு தமிழ்ல வந்து, இதற்கு தமிழ்ல அந்த பாட்டு மட்டும் படிங்கோ. தாவீதின் மேல் வந்து இறங்கினார், அமர்ந்தார். ಇದರ ವ್ಯತ್ಯಾಸ இருக்குதா? ಜೋರಾಗಿ ಹೇಳಿ. ಬಂದು ನೆಲೆಗೊಂಡನು, ಕೂತುಕೊಂಡನು. ವ್ಯತ್ಯಾಸ ಇದೆಯಾ? ಜೋರಾಗಿ ಹೇಳ್ರಿ. ಇದೆಯಾ? ವ್ಯತ್ಯಾಸ ಇದೆಯಾ? ಇಂಗ್ಲಿಷ್ ಏನಂತಿದೆ ಅಂದ್ರೆ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಡೇವಿಡ್. ಅದೇ ಅಪೊಸ್ತಲ ಕೃತ್ಯಗಳಿಗೆ ಬರುವಾಗ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಸ್ಯಾಟ್ ಅಪಾನ್ ದೇಮ್ ಅಂತಿದೆ. ಸಿಟ್ಟಿಂಗ್ಗೂ ನಿಂತ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆಯಾ? ನಿಮ್ಮ ಮನೆಗೆ ಯಾರೋ ಒಬ್ಬ ಬರ್ತಾನೆ, ಅವ್ನು ನಿಂತ್ಕೊಂಡು ಮಾತಾಡಿದ್ರೆ ಅರ್ಥ ಏನು? ಬೇಗ ಹೋಗಿ ಹೋಗ್ಬಿಡ್ತಾನೆ, ಅವನ ಕೆಲಸ ಇದೆ. ಆದ್ರೆ ಇನ್ನೊಬ್ರು ಬರ್ತಾರೆ, ಕೂತ್ಕೊಂಡು 1-2-3 ಗಂಟೆ ಏನ್ ಮಾಡ್ತಾರೆ? ಮಾತಾಡ್ತಾರೆ. ಕೂತ್ಕೊಂಡ ಅರ್ಥ ಏನು? ಇರ್ತಾರೆ ಅಂತ ಅರ್ಥ. ಆಮೇಲೆ ಈಗ ಹಳೆ ಒಡಂಬಡಿಕೆಯಲ್ಲಿ ಸೀನಾಯ್ ಬೆಟ್ಟದ ಮೇಲೆ ಬಂದವರು ವಾಪಸ್ ಹೋಗ್ಬಿಟ್ರು. ದಾವೀದನ ಮೇಲೆ ಬಂದವರು ಕೆಲಸ ಮುಗಿಸಿ ಏನ್ ಮಾಡಿದ್ರು? ವಾಪಸ್ ಹೋಗ್ಬಿಟ್ರು. ಸಂಸನ ಮೇಲೆ ಬಂದವರು ಕೆಲಸ ಮುಗಿಸಿ ಏನ್ ಮಾಡಿದ್ರು?
ಹೋಗ್ಬಿಟ್ರು. ಒಂದು ಉದ್ದೇಶ ಇತ್ತು, ಆ ಉದ್ದೇಶ ನೆರವೇರಿತು, ಹೋಗ್ಬಿಟ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅವ್ರು ಹೋಗೋದಕ್ಕೋಸ್ಕರ ಬರಲಿಲ್ಲ, ನಮ್ಮ ಮೇಲೆ ಬಂದು ಕುಳಿತುಕೊಂಡು ಬಿಟ್ಟ. ಕೈಗಳನ್ನ ತಟ್ಟಿ ಯೇಸುವನ್ನ ಆರಾಧನೆ ಮಾಡಿ. அதுதான் எங்களுக்கு புதிய ஏற்பாடின் ஆசீர்வாதங்கள். He came upon them, he sat upon them. ಹಳೆಯ ಒಡಂಬಡಿಕೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ, ಯಾರೋ ಒಬ್ಬ ವ್ಯಕ್ತಿಯನ್ನ, ಸಿಂಸೋನ್ನ, ಯೋಶುವನನ್ನ, ದಾವಿದನನ್ನ ದೇವರು ಆರಿಸಿಕೊಂಡ್ರು, ಅವನ ಮೇಲೆ ಇಳಿದು ಬರೆದ್ರು, ಅವ್ರು ಕೆಲಸ ಮಾಡಿದ ಮೇಲೆ ವಾಪಸ್ಸು ಹೋಗ್ತಾ ಇದ್ರು. ಅದರ ಹೊಸ ಒಡಂಬಡಿಕೆಯಲ್ಲಿ 1:15 ನೋಡ್ರಿ, ಅಪೊಸ್ತಲರ ಕೃತ್ಯಗಳು 1:15. ಎಷ್ಟು ಜನ ಇದ್ದಾರಲ್ಲಿ? அந்நாட்களிலே எவ்வளவு பேர் இருக்கிறாரு? 120 எவ்வளவு பேர் இருக்கிறாரு? 120 பேர். ಎಷ್ಟು ಜನ ಇದ್ದಾರಮ್ಮ? ಹೆಚ್ಚು ಕಮ್ಮಿ 120 ಜನ ಇದ್ದಾರೆ. ಆ 120 ಜನರಲ್ಲಿ ಯಾರ್ದಾನ ಒಬ್ಬರ ಮೇಲೆ ಮಾತ್ರ ಬನ್ನ? ಜೋರಾಗಿ ಹೇಳಿ. ಎಲ್ಲಾರ ಮೇಲೂ ಒಂದಾರ? ಎಲ್ಲಾರ ಮೇಲೆ, ಒಬ್ಬೊಬ್ಬರ ಮೇಲೂ ಅಂತ ವಾಕ್ಯ ಇದೆಯಲ್ಲ. ஒருத்தர் மேலேயும் அவர் வந்து அமர்ந்தார், ಒಬ್ಬೊಬ್ಬರ ಮೇಲೂ ಬಂದು ಕೂತುಕೊಂಡನು ಅಂತ ಇದೆ. ಬಂದು ನೆಲೆಗೊಳ್ಳುವಂತದಲ್ಲ, ಕೂತುಕೊಂಡ. ದಾವಿದ ಒಬ್ಬನಿಗೋಸ್ಕರ ಅಲ್ಲ, ಯೆಹೋಶುವ ಒಬ್ಬನಿಗೋಸ್ಕರ ಅಲ್ಲ, ಇಲ್ಲ ಸಿಂಸೋನ್ ಒಬ್ಬನಿಗೋಸ್ಕರ ಅಲ್ಲ. ದೇವರ ಆತ್ಮನ ಅಭಿಷೇಕ ಇಲ್ಲೆಲ್ಲಿ ಯಾರ್ಯಾರು ಕೂಡಿ ಬಂದಿದ್ದೀರೋ ನಿಮ್ಮೆಲ್ಲರ ಮೇಲೂ ಇದೇ ದೇವರ ಆತ್ಮನ ಅಭಿಷೇಕವನ್ನ ದೇವರು ದಯಪಾಲಿಸಿದ್ದಾನೆ. ಈಗ ಕೊನೆಯ ದಿವಸದಲ್ಲಿ ಉಜ್ಜೀವನ ಕಾಲದಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ, ಚಾರ್ಲ್ಸ್ ವಿನ್ನಿ, ರಾಬರ್ಟ್ ಮುರೆ ಅನ್ನುವಂತ ಜನಗಳ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಈ ಜನಗಳು, ಈ ಸೇವಕರು ನಡ್ಕೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ದೇವರಾತ್ಮ ಬರ್ತಾ ಇದ್ದ. ರೈಲ್ವೆ ಸ್ಟೇಷನ್ ಆಗ್ಲಿ, ಪೊಲೀಸ್ ಸ್ಟೇಷನ್ ಆಗ್ಲಿ, ಪೋಸ್ಟ್ ಆಫೀಸ್ ಆಗ್ಲಿ, ಅವರೆಲ್ಲೇ ಹೋದ್ರು ಕೂಡ ಇದ್ದಕ್ಕಿದ್ದಾಗೆ ದೇವರಾತ್ಮ ಬಂದು ಅಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳನ್ನು ತುಂಬಿ ಬಿಡ್ತಾ ಇದ್ದಂತೆ. ಇದೇ ತರ ತಿರುಗ ನೆರವೇರ್ತಾ ಇದೆ. அல்லேலூயா. எந்த சபைகள் பரிசுத்த ஆவியானவரை வெறுத்து விட்டதோ, எந்த ஊழியக்காரர்கள் வெறுத்து விட்டதோ, எந்த பைபிள் காலேஜ்கள் வெறுத்து விட்டதோ, அது எல்லார் மேலும் தேவனுடைய ஆவியானவர் இறங்கி அமரப் போகிறார். ಅದು ತಾಯಿ எழுப்புதல். ಯಾವನು ಇವತ್ತು ಡೌಟ್ ಪಡ್ತಾ ಇದ್ದಾನೋ, ಯಾವನು ದೇವರ ಆತ್ಮ ಇಲ್ಲ ಅಂತ ಇದ್ದಾನೋ, ಇವತ್ತು ಅನೇಕ ಬೈಬಲ್ ಕಾಲೇಜುಗಳಲ್ಲಿ ಪವಿತ್ರಾತ್ಮನು ಇಲ್ಲ, ಅವನ ಕಾರ್ಯ ಮುಗೀತು ಅಂತಾರೆ. ನಾನು ಹೇಳ್ತಾ ಇದ್ದೇನೆ, ಆತನ ಕಾರ್ಯ ಮುಗಿದಿಲ್ಲ. ಅವತ್ತು ಶುರುವಾಗಿದ್ದ ಪಂಚಶತಾಮ ದಿವಸ ಇನ್ನೂ 1000 ವರ್ಷಗಳವರೆಗೂ ಇರ್ತದೆ. ಯೇಸು ಕ್ರಿಸ್ತನ ಬರುವಿಕೆ ತನಕ ಪವಿತ್ರಾತ್ಮನು ಸೂರ್ಯಲ್ಪಡ್ತಾನೆ ಇರ್ತಾನೆ. ಅಮರ್ದ ಅವ್ರ ಮೇಲೆ ಒಂದ ನಮ್ಮ ಬೈಬಲ್ ಕೂತ್ಕೊಂಡಂತೆ. ಆಮೇಲೆ ಎಷ್ಟು ಕ್ಲಿಯರ್ ಆಗಿ ಹೇಳುತ್ತೆ ಬೈಬಲ್ ನೋಡಿ. ನಾವು ಅದನ್ನು ಗಮನಿಸೋದೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಯಾರೋ ಒಬ್ಬ ದಾವಿದನ ಮೇಲೆ, ಯಾರೋ ಒಬ್ಬ ಸಿಂಸೋನನ ಮೇಲೆ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲರಿಗೂ ವಾಗ್ದಾನ ಮಾಡಲ್ಪಟ್ಟ ದೇವರಾತ್ಮ ಬಂದು ನೆಲೆಗೊಳ್ಳಿಲ್ಲ, ಕುಳಿತುಕೊಂಡ. ಅರ್ಥ ಏನು? ನಮ್ಮ ಜೊತೆ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ, ನಮ್ಮ ಮೇಲಿದ್ದಾನೆ, ನಮ್ಮ ಸುತ್ತಲೂ ಇದ್ದಾನೆ. ಆತನೇ ಸತ್ಯದ ಆತ್ಮ. ಹಲ್ಲೆಲೂಯಾ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಯಾರೋ ಒಬ್ಬರ ಮೂಲಕ ಯಾವುದೋ ಒಂದು ಕಾರ್ಯಗಳನ್ನು ದೇವರು ಮಾಡಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಸಾಕಾಗಲ್ಲ, ಇಬ್ಬರು ಸಾಕಾಗಲ್ಲ, ಲಕ್ಷ ಜನ ಎದ್ದು ದೇವರ ಸುವಾರ್ತೆನ ಸಾರಬೇಕು. ಅದಕ್ಕೋಸ್ಕರ the Lord poured his anointing of the Spirit of God upon the multitudes. அதனால ஜனங்கள் மேலே, ஆண்டவர் சமூகத்தின் மேலே தன்னுடைய பரிசுத்த ஆவியானவரை ஊற்றி அமர செய்தார். ಆಮೆನ್. ಇವತ್ತು ದೇವರ ಆತ್ಮನನ್ನ ನಮ್ಮ ಮೇಲೆ ಆತ ಬಂದು ಕುಳಿತುಕೊಂಡಿದ್ದಾನೆ. ಯಾಕಂದ್ರೆ ನಾವ್ಯಾರು ಕೂಡ ದೇವರ ಕೆಲಸ ಮಾಡಬೇಡ ಅಂತಲ್ಲ, ಎಲ್ಲರೂ ಕೂಡ ದೇವರ ಕೆಲಸ ಮಾಡಬೇಕು. ಎಲ್ಲರೂ ಯೇಸುವಿನ ಸುವಾರ್ತೆನ ಸಾರಲೇಬೇಕು. ಅದು ಹೇಗೋ ಒಂದು ರೀತಿಯಲ್ಲಿ ನಾವು ಯೇಸುವಿನ ನಾಮ ಮಹಿಮೆ ಪಡಿಸಲೇಬೇಕು. ಅದಕ್ಕೋಸ್ಕರನೇ ದೇವರಾತ್ಮನು ನಿಮ್ಮ ಮೇಲೆ, ನನ್ನ ಮೇಲೆ ಬಂದು ಕುಳಿತಿದ್ದಾನೆ ಇವತ್ತಿನ ದಿವಸ. ಯಾಕಂದ್ರೆ ಅಷ್ಟು ಅರ್ಜೆನ್ಸಿ ಇದೆ, ಎಮರ್ಜೆನ್ಸಿ ಕಾಲ್ ಇದೆ. ಯೇಸು ಬೇಗ ಬರಲಿದ್ದಾನೆ.
ಅದಕ್ಕೆ ಎಲ್ಲರಿಗೂ ಸರ್ವ ಲೋಕಗಳಲ್ಲೂ ಈ ಸುವಾರ್ತೆ ಸಾರಲ್ಪಡುವಾಗಲೇ ಅಂತ್ಯವು ಬರುತ್ತದೆ. ಆ ಸುವಾರ್ತೆ ಸಾರೋದಕ್ಕೆ ದೇವರು ಯಾರನ್ನ ಆರಿಸಿಕೊಂಡಿದ್ದಾನೆ? ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಯಾವನೋ ಒಬ್ಬ ದಾವೀದ ಅಲ್ಲ, ಯಾವನೋ ಒಬ್ಬ ಸಿಂಸೋನ್ ಅಲ್ಲ, 120 ಜನಗಳ ಮೇಲೂ ಅವತ್ತು ದೇವರಾತ್ಮ ಬಂದು ಅವತ್ತು ಕೂತುಕೊಂಡ ಒಡನೆಯೇ ಅವ್ರು ಯಾರು ಸುಮ್ಮನೆ ಇರಲಿಲ್ಲ. ಎಲ್ಲ ಕಡೆ ಚದುರಿ ಹೋಗಿ ಯೇಸುವೇ ದೇವರು ಅಂತ ಹೇಳಿ ಸಾರ್ಕೊಂಡು ಬಂದ್ರು. ಅಷ್ಟು ಮಾತ್ರವಲ್ಲ, ದೆವ್ವಗಳನ್ನ ಓಡಿಸಿದ್ರು, ವ್ಯಾಧಿಗಳನ್ನ ವಾಸಿ ಮಾಡಿದ್ರು, ಸತ್ತವರನ್ನ ಎಬ್ಬಿಸಿದ್ರು, ಕುಷ್ಠರೋಗಿಗಳನ್ನ ಸ್ವಚ್ಛ ಮಾಡಿದ್ರು. ಯಾಕಂದ್ರೆ ದೇವರ ಆತ್ಮ ಅವ್ರ ಮೇಲೆ ಬಂದು ಕುಳಿತುಕೊಂಡ. ಇವತ್ತು ನೀವು ನಾವು ಪರಲೋಕಕ್ಕೆ ಹೋಗಿ ಕೇಳಿ ನೋಡಿ, ಪವಿತ್ರಾತ್ಮ ಎಲ್ಲಿದ್ದಾನೆ ಅಂತ. ಯೇಸಮ್ಮ ಹೇಳ್ತಾರೆ, ಪವಿತ್ರಾತ್ಮನ ವಿಳಾಸ ಯಾರು ಗೊತ್ತಾ? ನೋಡು, ಅಲ್ಲಿದ್ದಾಳಲ್ಲ ನನ್ನ ಮಗಳು, ಅವಳೇ ವಿಳಾಸ. ಅಲ್ಲಿದ್ದಾನಲ್ಲ ನನ್ನ ಮಗನು, ಅವಳೇ ಪವಿತ್ರಾತ್ಮನ ವಿಳಾಸ. ಇನ್ ದ ನ್ಯೂ ಟೆಸ್ಟಮೆಂಟ್ ವಿ ಆರ್ ದ ರೆಸಿಡೆನ್ಷಿಯಲ್ ಅಡ್ರೆಸ್ ಆಫ್ ದ ಹೋಲಿ ಸ್ಪಿರಿಟ್. ಹೊಸ ಹಳೆ ಒಡಂಬಡಿಕೆಯಲ್ಲಿ ಸೀನಾಯಿ ಬೆಟ್ಟ, ಹಳೆ ಒಡಂಬಡಿಕೆಯಲ್ಲಿ ಕರ್ಮೇಲ್ ಬೆಟ್ಟ, ಹಳೆ ಒಡಂಬಡಿಕೆಯಲ್ಲಿ ಯಾವುದೋ ಒಬ್ಬನ ಮೇಲೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾವ ಬೆಟ್ಟವೂ ಇಲ್ಲ. ಇವತ್ತು ನಮ್ಮ ಮೇಲೆ ಆತ ಇಳಿದು ಬಂದಿದ್ದಾನೆ. ಆತ ನಮ್ಮಗಡೆ ಕೂತ್ಕೊಂಡಿದ್ದಾನೆ. ಯಾಕಂದ್ರೆ ಕರ್ತನಿಗಾಗಿ ನಾವು ದೇವರ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ನಮಗೆ ಉನ್ನಗತ್ತಿನ ವಲ್ಲಮೆ ದೇವೆ. அந்த ಉನ್ನಗತ್ತಿನ ವಲ್ಲಮೆ அவர் எங்கள் ಮೇಲೆ ಅಮರ செய்திருக்கிறார். It was set upon that day. ಪಂಚಶತನವ ನಿಂತೋಯ್ತ. ಅವತ್ತು ಮಾತ್ರ ಸುರಿಯಲ್ಪಟ್ಟ ದೇವರಾತ್ಮ ಅವತ್ತು ಶುರು ಆಗಿದ್ದಷ್ಟೇ. ದೇರ್ ಇಸ್ ನೋ ಎಂಡ್. ಹಲ್ಲೆಲೂಯಾ. ನನಗೊಬ್ಬರು ಹೇಳಿದ್ರು, ಬ್ರದರ್ಸ್ ಚರ್ಚ್ಗೆ ಹೋಗು ಅಯ್ಯ, ಅಪೊಸ್ತಲರ ಕೃತ್ಯಗಳಲ್ಲಿ ನಡೆದಂತ ಕಾರ್ಯಗಳು ಅವತ್ತೇ ನಿಂತೋಯ್ತು, ಇವತ್ತು ಯಾವುದೂ ಇಲ್ಲ. ಅನ್ಯ ಭಾಷೆ, ಪವಿತ್ರಾತ್ಮನ ವರ, ಅಭಿಷೇಕ, ವ್ಯಾಧಿಗಳನ್ನು ವಾಸಿ ಮಾಡುವಂಥದ್ದು, ಹೊಸ ಹೊಸ ಭಾಷೆಗಳನ್ನಾಡೋದು ಯಾವುದೂ ಇಲ್ಲ ಎಂಬುದಾಗಿ ನನ್ನ ಬಳಿ ಬಂದು ಹೇಳಿದ್ರು. ನಾನು ಹೇಳಿದೆ, ನೀವು ಆರಾಧಿಸೋ ಯೇಸು ಸತ್ತೋಗಿರ್ಬೋದು, ನಾನು ಆರಾಧಿಸೋ ಯೇಸು ಜೀವಂತವಾಗಿದ್ದಾನೆ. ಆಮೇಲೆ ಆತ ನಿನ್ನೆ ಇಂದು ನಿರಂತರವೂ ಹಾಗೆ ಇದ್ದಾನೆ. ಆತ ಮಾರ್ಪಟ್ಟಿಲ್ಲ. ಅವತ್ತು ಆತ ಪವಿತ್ರಾತ್ಮರನ್ನ ಸುರಿಸಿದ್ರೆ ಇವತ್ತು ಸುರಿಸಿದ್ದಾನೆ. ಅವತ್ತು ಆತ ದೆವ್ವಗಳನ್ನು ಓಡಿಸಿದ್ರೆ ಅದೇ ಅಧಿಕಾರ ನಮಗೆ ಆತ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಮೇಲೆ ದೇವರ ಆತ್ಮ ಬಂದು ಹೋಗೋದಕ್ಕೋಸ್ಕರ ಅಲ್ಲ, ಬಂದು ಕುಳಿತಿದ್ದಾನೆ. ಏನೇ ಅಗ್ನಿ ಜ್ವಾಲೆಯಾಗಿ ನಮ್ಮನ್ನ ಪವಿತ್ರಪಡಿಸುವ ದೇವರಾಗಿ, ನಮ್ಮನ್ನ ಬಲಪಡಿಸುವ ದೇವರಾಗಿ. ಹಲ್ಲೆಲೂಯಾ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾವು ಯಾರು ಕೂಡ ಅಂತ ಅನುಭವಗಳನ್ನ ಪಡ್ಕೊಳ್ದೇ ಇರ್ಬೋದು. இந்த மாதிரி அனுபவங்கள் எங்களுக்கு நடக்காமல் இருக்கலாம். அந்த நாட்கள் நடந்துச்சಯ್ಯ. ಅವತ್ತಿನ ದಿವಸ ಪವಿತ್ರಾತ್ಮನು ಹಿಡಿದು ಬಂದಾಗ ಬೆಂಕಿ ಬಂತು, ದೊಡ್ಡ ಬಿರುಗಾಳಿ ಬಂತು, ದೊಡ್ಡ ಶಬ್ದ ಉಂಟಾಯಿತು. ಇವತ್ತೇಕಾಗಿಲ್ಲ. ನಮಗಂತ ಅನುಭವಗಳು ಆಗದೆ ಇರಬಹುದು. ಆದರೆ ನಾವು ಯೇಸುವನ್ನ ನಂಬಿದ ಒಡನೆ, ದೀಕ್ಷಾಸನ ಪಡ್ಕೊಂಡ ಒಡನೆ, ರಕ್ಷಣೆ ಹೊಂದಿದ ಒಡನೆ ನಿಶ್ಚಯವಾಗಿ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಮೇಲೆ ದೇವರಾತ್ಮ ಬಂದು ಕುಳಿತಿದ್ದಾನೆ. ಇದಕ್ಕೇನ್ ಗೊತ್ತಾ ಸಾಕ್ಷಿ? ನಾವೆಲ್ಲರೂ ಆತನನ್ನ ಅಪ್ಪ, ತಂದೆ ಎಂದು ಕರೆಯುವಂತ ಪುತ್ರ ಸ್ವೀಕಾರದ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇದೆ. ಈಗ ಆತನು ಎಲ್ಲಾ ಲೋಕಗಳ ನ್ಯಾಯಾಧಿಪತಿ ಅಲ್ಲ, ಸೇನಾಧೀಶ್ವರನಲ್ಲ, ಅದಕ್ಕಿಂತ ಮೇಲಾಗಿ ನಾವು ಆತನನ್ನ ಅಪ್ಪ, ತಂದೆ ಎಂದು ಕರೀತೇವೆ. ನಮ್ಮಲ್ಲಿ ದೇವರ ಆತ್ಮ ಇರೋದ್ರಿಂದ ಸೀನಾಯಿ ಬೆಟ್ಟದ ಮೇಲೆ ಬಂದವರು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಮೇಲೆಯೇ ಬಂದರು. ಅವ್ರ ಮೇಲೆ ಬಂದು ಹೋದ್ರು, ನಮ್ಮ ಮೇಲೆ ಬಂದು ಕುಳಿತುಕೊಂಡ್ರು. ಅವತ್ತು ಯಾರೋ ಒಬ್ಬನನ್ನು ಆರಿಸ್ಕೊಂಡ್ರು, ಇವತ್ತು ನಮ್ಮೆಲ್ಲರನ್ನು ಆರಿಸ್ಕೊಂಡಿದ್ದಾರೆ. 120 ಜನಗಳಿಗೂ ತನಿಪಟ್ಟ ಅಭಿಷೇಕ, ಒಬ್ಬೊಬ್ಬರಿಗೂ ಒಂದೊಂದು ಅಗ್ನಿ ಜ್ವಾಲೆ. ಈಚ್ ರಿಸೀವ್ಡ್ ಈಚ್ tongues of fire. That means the anointing differs. ಅಭಿಷೇಕವು ಒಬ್ಬೊಬ್ಬನಿಗೆ ಕೊಡಲ್ಪಟ್ಟ ಹಾಗೆ ಇರೋಲ್ಲ. ನಿನಗೊಂದು ಅಭಿಷೇಕ, ನನಗೊಂದು ಅಭಿಷೇಕ. ಆಮೇಲೆ ನನ್ನ ತಲೆ ಮೇಲಿರುವಂಥ ಅಗ್ನಿ ಜ್ವಾಲೆ ಒಂದು ರೀತಿಯದು, ನಿನ್ನ ತಲೆ ಮೇಲಿರುವಂಥ ಅಗ್ನಿ ಜ್ವಾಲೆ ಒಂದು ರೀತಿಯದು. ಆದರೆ ನಾವೆಲ್ಲರೂ ಸೇರಿ ಒಂದೇ ಶರೀರಕ್ಕೆ ಕೆಲಸ ಮಾಡ್ತಾ ಇದ್ದೇವೆ. ಅದು ಕ್ರಿಸ್ತನೆಂಬ ಸಭೆಗೋಸ್ಕರ. ಈ ಸಭೆಗೆ ಆತನೇ ಶಿರಸ್ಸು. ಆಮೆನ್.
ಹಲ್ಲೆಲೂಯಾ. Hallelujah. ಹಳೆ ಒಡಂಬಡಿಕೆ ಭಕ್ತರಿಗೆ ಈ ಒಂದು ಅವಕಾಶ ಇಲ್ಲ, ಆದರೆ ಹೊಸ ಒಡಂಬಡಿಕೆ ಭಕ್ತರಿಗೆ ಇಂಥ ಒಂದು ಕೃಪೆ. ಯಾಕೆ ಅಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ. ಅದಕ್ಕಾಗಿ ಒಬ್ಬರು ಬೆಲೆ ತೆತ್ತಿದ್ದಾರೆ, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾರೆ, ತನ್ನ ರಕ್ತವನ್ನ ಸುರಿಸಿದ್ದಾರೆ. ಅವರು ಬೆಲೆ ತೆತ್ತಿದ್ದರಿಂದ ಇವತ್ತು ಪವಿತ್ರಾತ್ಮನು ಹೋಗೋ ಬರುವುದಕ್ಕೆ ಆತನು ನಾವು ಟೂರಿಸ್ಟ್ ಪ್ಲೇಸ್ ಅಲ್ಲ, ಅವ್ರು ನಮ್ಮ ಮೇಲೆ ಬಂದು ಲ್ಯಾಂಡಿಂಗ್ ಆಗಿ ನಮ್ಮಲ್ಲೇ ವಾಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯಾರು ವಾಗ್ದಾನ ಮಾಡಿದ್ದು? ಸತ್ಯದಾತ್ಮನು ಬರ್ತಾನೆ, ಆತ ನಿಮಗೆ ಸಹಾಯಕನು. ಎಲ್ಲಿಂದ ಬರ್ತಾರೆ? ತಂದೆಯ ಬಳಿಯಿಂದ ಬರ್ತಾರೆ. ಹೆಂಗೇನು ಹೊರಗಿರ ಪಿದಾ ಇಡುತ್ತದೆ ಎಂದು ಹೊರಗಿರ. யார் ஜெபித்ததினாலே? ஏசப்பா ஜெபித்தா. நான் போய் உங்களுக்காக வேண்டிக் கொள்கிறேன். ಆಮೆನ್. ಯಾರು ಪ್ರಾರ್ಥನೆ ಮಾಡಿದ್ದಾರೆ? ನಾನು ನಿಮಗೋಸ್ಕರ ಬೇಡಿಕೊಳ್ತೇನೆ, ತಂದೆ ನಿಮಗೊಬ್ಬ ಬೇರೊಬ್ಬ ಸಹಾಯಕನನ್ನ ಕಳಿಸಿ ಕೊಡ್ತಾನೆ. ಈ ಲೋಕವು ಆತನನ್ನ ಅರಿಯಲಿಲ್ಲ, ನೀವಾದರೂ ಅರಿತಿದ್ದೀರಿ. ಯಾಕಂದ್ರೆ ಆತನು ನಿಮ್ಮೊಳಗಿದ್ದಾನೆ, ನಿಮ್ಮ ಮೇಲಿದ್ದಾನೆ, ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮ ಸುತ್ತಲೂ ಇದ್ದಾನೆ. ಇದೇ ತರ ನೆರವೇರುತ್ತೆ ಈಗ ಉಜ್ಜೀವನ ಕಾಲದಲ್ಲಿ. ಡಿ.ಎಲ್. ಮೋಡಿ ಅದನ್ನು ಹೇಳ್ತಾರೆ, I am seeing that the spirit of God is pouring upon the Muslims country ಅಂತ. ಮುಸಲ್ಮಾನ್ ಕಂಟ್ರಿಗಳ ಮೇಲೂ ದೇಶಗಳ ಮೇಲೂ ದೇವರಾತ್ಮ ಸುರಿಯಲ್ಪಡ್ತಾನೆ ಅಂತ ಡಿ.ಎಲ್. ಮೋಡಿ ಹೇಳ್ತಾರೆ. ಅವರೆಲ್ಲರೂ ಯೇಸುವನ್ನು ಆರಾಧನೆ ಮಾಡ್ತಾರಂತೆ. ದಟ್ ಈಸ್ ದ ಟ್ರೂ ಸೈನ್ ಆಫ್ ಜೀಸಸ್ ಕ್ರೈಸ್ಟ್ ಕಮಿಂಗ್. ಮಿಡಲ್ ಈಸ್ಟ್ ಕಂಟ್ರೀಸ್ ಅಂದರೆ ಮಧ್ಯ ಪ್ರಾಂತ್ಯ ದೇಶಗಳು, ಅವರೆಲ್ಲರೂ ಕೂಡ ಯೇಸುವನ್ನು ನಂಬೋದಿಲ್ಲ. ಆದರೆ ಡಿ.ಎಲ್. ಮೋಡಿ ಹೇಳ್ತಾರೆ, ಅಲ್ಲೆಲ್ಲವೂ ದೇವರಾತ್ಮ ಸುರಿಯಲ್ಪಡ್ತಾರೆ. ಅವರೆಲ್ಲರಿಗೂ ಗೊತ್ತಿಲ್ಲದೆ ಅವರ ಅನ್ಯ ಭಾಷೆಗಳನ್ನ ಮಾತಾಡಿ ಯೇಸುವನ್ನು ಆರಾಧನೆ ಮಾಡ್ತಾರೆ. ರಕ್ತಪಾತಗಳು ಆಗತ್ತಂತೆ. ಅವ್ರು ಹೇಳ್ತಾರೆ, ರಕ್ತಪಾತಗಳು ಆಗತ್ತೆ, ರೋಡ್ನಲ್ಲಿ ರಕ್ತ ಹರಿಯತ್ತೆ, ಆಗ ಯೇಸು ಬರಲಿದ್ದಾನೆ. ಇದೇ ಉಜ್ಜೀವನ ಕಾಲ. ಉಜ್ಜೀವನ ಅಂದರೆ ಬರೇ ದೇವರಾತ್ಮ ಸುರಿಯಲ್ಪಟ್ಟಿದ್ದು ಮಾತ್ರವಲ್ಲ, ದೇವ ಜನಗಳಿಗೆ ಉಪದ್ರವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೆಲ್ಲದರ ಮಧ್ಯೆ ನಮ್ಮನ್ನು ದೇವರು ಬಲಪಡಿಸಿ ಉಪಯೋಗಿಸ್ಕೊಳ್ತಾನೆ. ಆಮೇಲೆ ಯಜನಿಕ್ಕಿಂತ ಆಶೀರ್ವಾದ ಬೇಕು. ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಉಪಯೋಗಿಸ್ತಾನೆ ಅಂತ ನಾನು ವಿಶ್ವಾಸಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಒಬ್ಬೊಬ್ಬರ ಮೇಲೂ ವಿಂಗಡಿಸಲ್ಪಟ್ಟ ಅಗ್ನಿ ನಾಲಿಗೆ ಅವತ್ತು ಬಂದು ಕೂತ್ಕೊಳ್ತು. ಅವ್ರು ಹೋಗಲೇ ಇಲ್ಲ. ಈ ಭೂಮಿ ಮೇಲೆ ಇನ್ನೂ ಇದ್ದಾರೆ, ಸಭೆಯ ಮೇಲಿದ್ದಾರೆ, ನನ್ನ ಮೇಲಿದ್ದಾರೆ, ನಿನ್ನ ಮೇಲಿದ್ದಾರೆ. சீனாய் மலையில இறங்கி வந்தார், திரும்பி போயிட்டார். தாவீது மேல் இறங்கி வந்தார், அவனுடைய காரியம் முடிந்த மேலே திரும்பி போயிட்டார். ஆனால் இன்னைக்கு ஏறி போகிறதுக்கும் இறங்கி வர்றதுக்கும் அவர் வரவில்லை, எங்கள் மேலே வந்து அமர்ந்திருக்கிறார். Hallelujah. He sat upon us. The same thing will happen, brother. The same thing will happen. ಅದೇ ರೀತಿ ನಡೆಯೋದಿಕ್ಕಿದೆ. ಸಭೆಗಳು ಯಾವ್ದಾವುದು ಪವಿತ್ರಾತ್ಮರನ್ನ ಬೇಡ ಅಂತ ತಳ್ಳಿ ಬಿಟ್ಟಿದ್ದಾರೋ ಆ ಸಭೆಗಳ ಮೇಲೆ ಬಂದು ಕುಳಿತುಕೊಳ್ತಾನೆ ದೇವರಾತ್ಮ. ಸಿಂಹಾಸನವನ್ನು ಹಾಕಿ ಕುಳಿತುಕೊಂಡು ಬಿಡ್ತಾನೆ. ಆಮೆನ್. ಹಲ್ಲೆಲೂಯಾ. ಬೇಡವಾದಂತನ್ನೆಲ್ಲ ಸುಟ್ಟು ಬುದ್ಧಿ ಮಾಡಿ ಕಮಿಟಿಗಳು, ಅದು ಇದು ರಾಜಕೀಯ ಎಲ್ಲವನ್ನ ಸುಟ್ಟಾಕಿ ಎಲ್ಲ ಸಭೆಗಳನ್ನು ಒಂದು ಮಾಡಿ ಪರಿಶುದ್ಧಾತ್ಮನು ಕ್ರಿಯೆ ಮಾಡ್ತಾನೆ. ಇದನ್ನು ನಾನು ವಿಶ್ವಾಸಿಸ್ತೇನೆ, ಇದನ್ನು ನಾನು ನಂಬ್ತೇನೆ. ಯಾಕಂದರೆ ದೇವರ ಆತ್ಮನಿಗೆ ಯಾವ ಒಂದು ಲಿಮಿಟೇಷನ್ ಇಲ್ಲ. ಅವರಿಗೆ ಆಕಾಶವೇ ಸಿಂಹಾಸನ, ಭೂಮಿಯ ಪಾದಪೀಠ. ಅಷ್ಟು ದೊಡ್ಡ ದೇವರು, ಅವ್ರಿರ್ಕಾದ ಎಡಮೇ ಇಲ್ಲ. ನೀವು ನಂಬಲಿ ನಂಬದೇ ಹೋಗ್ಲಿ, ನಾನು ನಂಬ್ತೇನೆ. ನನ್ನ ಕಣ್ಣುಗಳು ಅದನ್ನು ನೋಡುತ್ತೆ. ಆಮೆನ್. ನಾನು ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ. ಈ ಪುಸ್ತಕ ಯಾಕೆ ಈ ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ, ನಾನು ಅನೇಕ ಸಂದೇಶಗಳನ್ನು ಇದು ಬರೆದಿಟ್ಟಿದ್ದೇನೆ. ನಾನು ಹೇಳಬೇಕು, ದೇವರು ಕೊಟ್ಟ ಸಂದೇಶಗಳು ಬೈಬಲ್ ಓದುವಾಗ ಏನೇನು ಕೊಟ್ಟರು ದೇವರು ಬರ್ಕೊಂಡಿಟ್ಟಿದ್ದೇನೆ. ಆದರೆ ನಾವು ಒಂದು ದಿವಸ ಇತ್ತೀಚೆಗೆ ದೇವರು ಮಾತಾಡಿದ್ರು, ಅಪೊಸ್ತಲರ ಕೃತ್ಯಗಳನ್ನು ಹೇಳು, ಕಾಲವು ಹತ್ತಿರವಾಯಿತು, ಉಜ್ಜೀವನ ಕಾಲ ಬಂದಿದೆ. ಬಹುಶಃ ಈ ಪುಸ್ತಕ ಮುಗಿಸೋದ್ರ ಒಳಗಡೆ ಉಜ್ಜೀವನ ಬಂದು ಬಿಡಬಹುದು. ಆಮೇಲೆ அந்த 28 அத்தியாயம் முடித்து குணிக்கிறது கூட எழுப்புதல் வந்து விடல. ಸಡದಿಯಾಗಿ அவர் ಕ್ರಿಯೆ செய்கிற தேவன். ಪಕ್ಕನೆ ಆತನು ಬಂದು ಬಿಡ್ತಾನೆ ಎಂಬುದಾಗಿ ನೋಡ್ತೇವೆ. ಪಕ್ಕನೆ ದೇವರ ಆತ್ಮನು ಬಂದ ಎಂಬುದಾಗಿ ನೋಡ್ತೇವೆ. ಆತನು ಎಲ್ಲ ಬ್ಯಾರಿಯರ್ಸ್ ಮುರಿದು ಹಾಕ್ತಾನೆ, ತಡೆ
தடைகளை உடைத்து போடுகிறார் என் தேவன். அவர் வல்லமையான பரிசுத்த ஆவியானவர், ಮಹಿಮೆ ಉಳ್ಳ ಪವಿತ್ರ ಆತ್ಮ. ಇಲ್ಲೇನ್ ನಡೆದಿದೆ ತಿರುಗಿ ಅದೇ ತರ ನಡೆಯುತ್ತೆ. ಬರೆದಿಟ್ಕೊಳ್ಳಿ. ಮಂತ್ರವಾದಿಗಳು ದೇವ್ರ ಕಡೆ ತಿರುಗಿಕೊಳ್ತಾರೆ, ಅನೇಕ ಪೂಜಾರಿಗಳು ದೇವ್ರ ಕಡೆಗೆ ಬರ್ತಾರೆ. ಹಾಲೆಲೂಯ. ಅರಮನೆಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಅವತ್ತು ದೇವ್ರ ಕಡೆಗೆ ಬಂದ್ರು. ಇವತ್ತು ಹೇಳ್ತಾ ಇದ್ದೇನೆ, ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧಗಳಲ್ಲಿ ಕೆಲಸ ಮಾಡುವಂತ ಅನೇಕ ಅಧಿಕಾರಿಗಳು ಯೇಸುವನ್ನ ಕಂಡುಕೊಂಡು ಬರ್ತಾರೆ. ಯಾಕಂದ್ರೆ ಇದು ಉಜ್ಜೀವನದ ಕಾಲ. ಇದು ದೇವರ ಆತ್ಮ ಹೋಗಿ ಬರೋದಿಲ್ಲ, ಬಂದು ವಾಸ ಮಾಡ್ತಾನೆ ನಮ್ಮಲ್ಲಿ. ಅಮರಪ್ಪ ಹೋಗ್ರ, ಬಿಕಾಸ್ ದೇರ್ ಈಸ್ ಎಮರ್ಜೆನ್ಸಿ ಬ್ರದರ್, ದೇರ್ ಈಸ್ ಎಮರ್ಜೆನ್ಸಿ ಟು ಪ್ರೀಚ್ ದ ಗಾಸ್ಪಲ್. ಗಾಡ್ ನೀಡ್ಸ್ ಎವ್ರಿಬಡಿ. 120 ಜನರು ದೇವರಿಗೆ ಬೇಕು. ಇಲ್ಲಿರುವಂತ ನೀವೆಲ್ಲರೂ ದೇವರಿಗೆ ಬೇಕು. ನಮ್ಮೆಲ್ಲರ ಮೇಲೆ ದೇವರಾತ್ಮ ಕೂತ್ಕೊಂಡಿದ್ದಾನೆ. ಅಮಂದಿರಕರ ಆಮೇ ಎಡಮು ನಿಂದ ಚಲಿಕಿಲ್ಲ. ಹಾರಬ ದಿನಾಕೇತಬ ಸಂತಿಕಿರಿಬ ಬರಬಬ ದುಃಖ ಸಮ್ಮರಿಕೋರಬ ರಬಬ ಬಲ ಸಂತಿರಬೆ. ಎಷ್ಟೋ ಬಾರಿ ನಾ ಬೈಬಲ್ ಓದಿದ್ದೇನೆ, ಆದರೆ ಕೂತುಕೊಂಡಿದ್ದನ್ನು ಗಮನಿಸೇ ಇಲ್ಲ ನಾನು. ಅಂದರೆ ಈಗ ಓದುವಾಗ ಹೊಸದಾಗಿದೆ ಅಪೊಸ್ತಲರ ಕೃತ್ಯಗಳು ನನಗೆ. ಹಳೆ ಒಡಂಬಡಿಕೆಯಲ್ಲಿ ಬಂದು ನೆಲೆಗೊಂಡ, ಹೊಸ ಒಡಂಬಡಿಕೆಯಲ್ಲಿ ಬಂದು ಕುಳಿತುಕೊಂಡ. பழைய ஏற்பாடில் வந்தார், புதிய ஏற்பாடில் அமர்ந்தார். இதற்காக சீனாய் மலையில இறங்கி வந்தவர் இன்னைக்கு எங்க தலைமையில இறங்கி வந்திருக்கிறார். எதுக்கென்று சொன்னால் தேவனுடைய திட்டங்களை செய்யும்படி, இயேசுவே மெய்யான தேவன் என்று சொல்லும்படி. ஹalleluya. ஓ ನಿಮಗೆ ಆರಾಧನೆ. ಬಲನುಮಲ್ಲ, ಪರಾಕ್ರಮಮಲ್ಲ, ಆವಿನಾಲಾಗೋ ದೇವ, ಆವಿನಾಲಾಗೋ. ಬಲನು ಮಲ್ಲ ಪರಾಕ್ರಮ ಬಿಟ್ಟಪ್ಪ, ಆವಿನಾಲಾಗೋ ದೇವ, ಆವಿನಾಲಾಗೋ. ಹೆಗಲ ತಟ್ಟಿ ಪಾಡಮ್ಮ. ಶುದ್ಧೀಕರಿಯೋ, ಶುದ್ಧೀಕರಿಯೋ, ಪಾವಂಗಳೇ, ಪಾವಂಗಳೇ ಶುದ್ಧೀಕರಿಯೋ. ಗುಣಮಾಕು, ಗುಣಮಾ, ಎಲ್ಲ ವ್ಯಾಧಿಗಳೇ ಗುಣಮಾಕು. ಶುದ್ಧೀಕರಿಯೋ, ಶುದ್ಧೀಕರಿಯೋ, ಶುದ್ಧೀಕರಿಯೋ. Hallelujah, hallelujah.
ಚಲಿಸಲಿ ನಿಮ್ಮ ಮೇಲೆ. ಡಿ.ಜಿ. ದಿನಕರನ್ ಅಂಕಲ್ ಹೇಳ್ತಾರೆ, ಅವರು ರಕ್ಷಣೆ ಹೊಂದಿಕೊಂಡ ಕಾಲದಲ್ಲಿ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳೋದಕ್ಕೆ ಎಷ್ಟೋ ವರ್ಷಗಳು ಪ್ರಾರ್ಥನೆ ಮಾಡಬೇಕಾಗಿತ್ತು. ಆದರೆ ಈಗ ನಾವಿರುವಂಥ ಈ ಸಮಯದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ ಒಡನೆಯೇ ದೇವರ ಆತ್ಮ ಹಿಡಿದು ಬಂದು ಬಿಡ್ತಾನೆ. ಯಾಕಂದ್ರೆ ಸಮಯದ ಅಭಾವ. ಪರಲೋಕ ರಾಜ್ಯದ ಈ ಸುವಾರ್ತೆ ಸರ್ವ ಲೋಕಗಳಲ್ಲಿಯೂ ಸಾರಲ್ಪಡಬೇಕು. ಅದಕ್ಕೆ ಜನ ಬೇಕು, ಅದಕ್ಕೆ ಜನ ಬೇಕು. ಯಾರೇ ಬಂದರೂ ದೇವರಾತ್ಮನು ಅವ್ರನ್ನ ತುಂಬಿ ಅಭಿಷೇಕಿಸಿ ಅವ್ರನ್ನ ಸುವಾರ್ತೆ ಸಾರುವುದಕ್ಕೆ ಕಳಿಸಿಕೊಡ್ತಾನೆ. ಇದೇ ಉಜ್ಜೀವನ ಕಾಲ. ಈ ಉಜ್ಜೀವನ ಶುರುವಾಗಿದ್ದು 2000 ವರ್ಷಗಳ ಮುಂಚೆ, ನಿನ್ನೆ ಮೊನ್ನೆದಲ್ಲ. ಮೊದಲನೇ ಪಂಚಶತಾಮ ಶುರು ಆಯಿತು, ನಿಂತೋಗಿಲ್ಲ. ಇನ್ನು ಮುಂದೆಯೂ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ನಾನು ಹತ್ರ ಪವಿತ್ರಾತ್ಮನ ಹತ್ರ ಬೇಡ್ಕೊಳ್ತೇನೆ, ಇನ್ನೊಂದು ಬಾರಿ ಅವ್ರು ನಿಮ್ಮನ್ನು ಉಜ್ಜೀವನ ಪಡಿಸಲಿ. ವಾಟಿ உங்களுக்குள்ளே எழுப்புதலின் ஆசை கொண்டு வரும்படி ಕೈಗಳನ್ನು ಮೇಲಕ್ಕೆ ರಿಸೀವ್ ಮಾಡ್ಕೊಳ್ಳಿ. ಅವರನ್ನ ಕೆಲವರು ಬೀಳ್ಬೋದು, ಕೆಲವರು ಕಣ್ಣೀರಿಡ್ಬೋದು. ದೇವರಾತ್ಮ ಚಲಿಸ್ತಾನೆ. This is not my service. This is the service of the Holy Spirit. ಇದು ನನ್ನ ಸಮಯ ಅಲ್ಲ, ದೇವರಾತ್ಮನ ಸಮಯ. ಅವ್ರೇನು ಮಾಡಬೇಕು ಅಂದ್ಕೊಂಡಿದ್ದಾರೋ ಅವ್ರು ಮಾಡ್ತಾರೆ. Holy Spirit, I give you full liberty. Come. Come. Manifest yourself among us in the name of Jesus Christ. Come, Lord. Come, Holy Spirit. Come upon everybody. Revive us. Restore us. Come, Holy Spirit. Please, Lord, I plead with you. I beg you, Holy Spirit. I beg you, Lord, please come. Please come, Daddy. Come, Holy Spirit. Come, Lord. Touch your people. Touch your people. Touch your people. Yes, Lord. Yes, Lord. Yes, Lord. Pour out your Spirit of God. Amen. 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 Hallelujah. New strength, new power, new glory. In Jesus' name, receive it. ಹೊಂದಿಕೊಳ್ಳಿ, ಪೆಟ್ಟುಕೊಳ್ಳುಂಗೈ. ಜೋರ ಕೈಗಳನ್ನು ತಟ್ಟಿ ಹೊಂದಿಕೊಳ್ಳಿ. ನಾನೇನೋ ಇಲ್ಲಿ ಕಥೆ ಹೇಳೋದಕ್ಕೆ ಬಂದಿಲ್ಲ. ದಿಸ್ ಈಸ್ ದ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್.
ಪವಿತ್ರಾತ್ಮನ ಸೇವೆಯನ್ನು ಬರಮಾಡಿಕೊಂಡಿದ್ದೇವೆ. We welcome the ministry of the Holy Spirit. ಪರಿಶುದ್ಧಾವಿ ஊழியத்தை நாம் வரவேற்றிருக்கிறீங்க. பரிசுத்தாவி ஊழியம் இது, என்னுடைய ஊழியம் அல்ல. நான் கை வச்சு நான் பேசி என்ன செய்யுது? அவரே நடத்தட்டும் உங்களை. அவரே உங்களை நிரப்பட்டும். ಅವರೇ ಉಂಗಳ ನಿರಪ್ಪಟ್ಟು ಅವರೇ ನಿಮ್ಮನ್ನ ತುಂಬಲಿ ಅಗ್ನಿಯಿಂದ. ಹಾಲೆಲೂಯಾ, ಹಾಲೆಲೂಯಾ. ರಿಸೀವ್ ಇಟ್, ರಿಸೀವ್ ಇಟ್. ಒಬ್ಬೊಬ್ಬರ ಮೇಲು, ಒಬ್ಬೊಬ್ಬರ ಮೇಲು, ಒಬ್ಬೊಬ್ಬರ ಮೇಲು ಪವಿತ್ರಾತ್ಮನೇ ತುಂಬು ನಿನ್ನ ಶಕ್ತಿಯಿಂದ. ತುಂಬು ಯೇಸುವೇ, ತುಂಬಪ್ಪ, ತುಂಬಪ್ಪ, ತುಂಬು ರಾಜ. ಪವಿತ್ರಾತ್ಮನೇ ತುಂಬು ನಿನ್ನ ಜನಗಳನ್ನು. ದರ್ಶನಗಳನ್ನು ಕಾಣಲಿ, ಕನಸುಗಳನ್ನು ಕಾಣಲಿ, ಪ್ರವಾದನೆಗಳನ್ನು ಹೇಳಲಿ, ದೆವ್ವಗಳನ್ನು ಬಿಡಿಸಲಿ, ದುರಾತ್ಮಗಳನ್ನು ಓಡಿಸಲಿ, ವ್ಯಾಧಿಗಳನ್ನು ವಾಸಿ ಮಾಡಲಿ, ಹೊಸ ಹೊಸ ಭಾಷೆ ಮಾತಾಡಲಿ. ನಿನ್ನ ಜನಗಳನ್ನು ಆಶೀರ್ವಾದ ಮಾಡು ದೇವರಾತ್ಮನೇ. ಮಹಿಮೆ ಮಹತ್ವ ನಿಮಗೆ ಮಾತ್ರ ತಂದೆ. ಯೇಸುವಿನ ನಾಮದಲ್ಲಿ ಸ್ವಾಮಿ, ಆಮೆನ್. ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ, ಯೇಸು ಕ್ರಿಸ್ತುವಿನ ರಕ್ತಂ ಜಯಂ. God bless you, sir. Praise the Lord.